ಅವರಿಗೆ ನಮಸ್ತೆ ಹಾಗೂ ಕೃತಜ್ಞತೆಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಡಾಕ್ಟರ್ ರಮಣ ರೆಡ್ಡಿ ಅವರಿಗೆ ಹಾಗೂ ಶ್ರೀಮತಿ ಕಾಂತಮ್ಮ ನಾಯಕ್ ಅಂತ ಎಲ್ಲರೂ ಅವ್ರನ್ನ ಕರೀತಾರೆ. ಅವ್ರಿಗೂ ಅಷ್ಟೇ ನಮ್ಮ ಕಡೆಯಿಂದ ನಮಸ್ಕಾರ. ನಮ್ಮ ಮಾಧ್ಯಮ ಮಿತ್ರರೆಲ್ಲರಿಗೂ ನಮಸ್ಕಾರ. ಅಡ್ವೈಸರಿ ಕಮಿಟಿ ಮೆಂಬರ್ಸ್ಗೂ ನಮಸ್ಕಾರ. ಈಗಾಗಲೇ ಡಾಕ್ಟರ್ ರಮಣ ರೆಡ್ಡಿ ಅವರು ಅತಿ ಸ್ಪಷ್ಟವಾಗಿ ಈ ಬೆಂಗಳೂರು ಕೌಶಲ್ಯ ಶೃಂಗಸಭೆ ಅಂದ್ರೆ ಬೆಂಗಳೂರು ಸ್ಕಿಲ್ ಸಮಿಟ್ ಯಾಕೆ ಮಾಡ್ತಾ ಇದೀವಿ, ಇದರ ಸ್ತಂಭಗಳು, ವಾಟ್ ಆರ್ ದ ಡಿಫರೆಂಟ್ ಪಿಲ್ಲರ್ಸ್ ದಟ್ ವಿ ಹ್ಯಾವ್ ಫಾರ್ ದ ಸಮಿಟ್, ಒಬ್ಜೆಕ್ಟಿವ್ಸ್ ಏನಿದೆ, ಇದ್ರ ಲಾಂಗ್ ಟರ್ಮ್ ವಿಷನ್ ಏನಿದೆ ಅಂತ ಹೇಳಿದ್ದಾರೆ. ಸೊ ಅದನ್ನ ನಾನು ಜಾಸ್ತಿ ಇನ್ನ ಎಲಾಬ್ರೇಟ್ ಮಾಡಿ ಹೇಳಕ್ ಹೋಗಲ್ಲ. ನಮ್ಮ ಕಂಪನಿ, ನಮ್ಮ ಸಂಸ್ಥೆ ಟ್ರೆಸ್ಕಾನ್ ಬೆಂಗಳೂರಲ್ಲಿ ಹುಟ್ಟಿರುವಂತಹ ಒಂದು ಕಂಪನಿ ಇವತ್ತು ಬೆಂಗಳೂರು, ಮಂಗಳೂರು, ಮಣಿಪಾಲ, ಅದೇ ರೀತಿ ದುಬೈ, UK ನಲ್ಲಿ ಬೆಳೆದಿದ್ದೀವಿ. ಹಲವಾರು ಕಂಟ್ರೀಸ್, ಹಲವಾರು ದೇಶಗಳು, ಸಿಂಗಪೂರ್, ಮಲೇಷಿಯಾ, ಇಂಡೋನೇಷಿಯಾ, ಥೈಲ್ಯಾಂಡ್, UAE, ಸೌದಿ, ಈಜಿಪ್ಟ್, ಮಾರಿಷಸ್ ಅಂತ ಬೇರೆ ಬೇರೆ ಸರ್ಕಾರಗಳ ಜೊತೆ ಹಲವಾರು ಕೆಲಸ ಮಾಡ್ತಾ ಇದೀವಿ. ಒಂದು 250ಕ್ಕೂ ಹೆಚ್ಚು ಜನ ಕೆಲಸ ಮಾಡ್ತಾರೆ. ಇಲ್ಲೇ ನಮ್ಮ ಬೆಂಗಳೂರು, ಮಂಗಳೂರು, ಮಣಿಪಾಲದಲ್ಲಿ 220 ಜನ ಇದ್ದಾರೆ. ಪ್ರಥಮ ಬಾರಿಗೆ ಕರ್ನಾಟಕ ಸರ್ಕಾರದ ಜೊತೆ ಕೆಲಸ ಮಾಡೋ ಒಂದು ಅದೃಷ್ಟ ನಮಗೆ ಸಿಕ್ಕಿದೆ. ಇದು ಬಹಳ ಒಂದು ಹೆಮ್ಮೆಯ ವಿಷಯ. ಕರ್ನಾಟಕ ಕಂಪನಿ ಆಗಿದ್ದು ಕರ್ನಾಟಕದಲ್ಲಿ ನಮ್ಗೊಂದು 10 ವರ್ಷದಿಂದ ಕೆಲಸ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿರಲಿಲ್ಲ. ಬಹುಶಃ ನಾವು ನೋಡಿಲ್ಲ ಅನ್ಸುತ್ತೆ, ಇವಾಗ ನಮಗೆ ನೀಡಿದ್ದಾರೆ. ಅದರಲ್ಲೂ ಯಾವ ರೀತಿ ಒಂದು ಅವಕಾಶ ಅಂತಂದ್ರೆ ಸ್ಕಿಲ್ಸ್ ಡೆವಲಪ್ಮೆಂಟ್, ಲೈವ್ಲಿಹುಡ್, ಜನರ ಜೀವನವನ್ನ ಪಾಸಿಟಿವ್ ಆಗಿ ಇನ್ಫ್ಲೂಯೆನ್ಸ್ ಮಾಡಿ ಇಂಪ್ಯಾಕ್ಟ್ ಮಾಡುವಂತಹ ಒಂದು ಅವಕಾಶ ಕೊಟ್ಟಿದ್ದಾರೆ. ನಿಜವಾಗ್ಲೂ ಇದೊಂದು ಮಹಾಭಾಗ್ಯವಾಗಿ ನಾನು ಹೇಳ್ತೀನಿ. ಸಚಿವರು ಮಾತಾಡ್ಬೇಕಾದ್ರೆ ಅವ್ರು ಹೇಳ್ತಾರೆ, ಬಟ್ ಸಚಿವರ ವಿಷನ್ ಒಂದು ಹೇಳ್ಬಿಟ್ಟು ಆ 4 ಸ್ತಂಭಗಳ ಬಗ್ಗೆ ಮಾತಾಡ್ಬಿಟ್ಟು ನಾನು ಅದಾದ್ಮೇಲೆ ಸಚಿವರಿಗೆ ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಡ್ತೀನಿ. ಇದು ಬೆಂಗಳೂರು ಕೌಶಲ್ಯ ಶೃಂಗಸಭೆ ಅನ್ನೋದು ಒಂದೇ ಒಂದು ವರ್ಷ ಮಾಡಿ ನಿಲ್ಲಿಸೋದಲ್ಲ. ಡಾಕ್ಟರ್ ರಮಣ ರೆಡ್ಡಿ ಅವರು ಹೇಳಿದ್ರು ಬೆಂಗಳೂರು ಟೆಕ್ ಸಮಿಟ್, ಅದಕ್ಕೆ ಬೇರೆ ಹೆಸರಿತ್ತು, ಇವಾಗ ಬೆಂಗಳೂರು ಟೆಕ್ ಸಮಿಟ್ ಅಂತ ಆಗಿದೆ. 28 ವರ್ಷದಿಂದ ಸತತವಾಗಿ ಬೆಳೀತಾನೆ ಬಂದಿದೆ. ಅದೇ ರೀತಿ ಈ ಕೌಶಲ್ಯ ಶೃಂಗಸಭೆ ಕೂಡ ಬೆಳಿಬೇಕು. ಯಾಕೆ ಬೆಳಿಬೇಕು ಅಂತಂದ್ರೆ ಭಾರತದಲ್ಲಿ, ಸ್ಪೆಸಿಫಿಕ್ ಆಗಿ ಕರ್ನಾಟಕದಲ್ಲಿ ಯುವಕರು ಅತಿ ಹೆಚ್ಚಾಗಿದ್ದಾರೆ, ಗ್ರಾಜುಯೇಟ್ಸ್ ಅತಿ ಹೆಚ್ಚಾಗಿದ್ದಾರೆ, ಅಂಡರ್ ಗ್ರಾಜುಯೇಟ್ಸ್ ಇದ್ದಾರೆ, ಅದೇ ರೀತಿ ಜಾಸ್ತಿ ಓದದೇ ಇರೋರು ಇದ್ದಾರೆ. ಪ್ರತಿಯೊಂದು ಮನೆಯಲ್ಲೂ, ಪ್ರತಿಯೊಂದು ಬೀದಿಲೂ, ಪ್ರತಿಯೊಂದು ಹಳ್ಳಿಲೂ ಬರೀ ಡಾಕ್ಟರ್ಸ್ ಮತ್ತೆ ಮೆಡಿಕಲ್ ಪ್ರಾಕ್ಟೀಷನರ್ಸ್ ನ ಮಾತ್ರನೇ ತಯಾರು ಮಾಡದೆ ಸಾಲದು. ಒಂದು ಎಕಾನಮಿ ಥ್ರೈವ್ ಆಗ್ಬೇಕು ಅಂತಂದ್ರೆ, ಒಂದು ದೇಶ ವಿಶ್ವದಲ್ಲೇ ನಂಬರ್ 1 ಪೊಸಿಷನ್ಗೆ ಬರಬೇಕು ಅಂತಂದ್ರೆ ಹಲವಾರು ವಿಷಯಗಳಲ್ಲಿ ಫೋಕಸ್ ಮಾಡಬೇಕಾಗುತ್ತೆ. ಟೆಕ್ನಿಕಲ್ ಅಂಡ್ ವೊಕೇಶನಲ್ ಟ್ರೈನಿಂಗ್ ಅಲಾಂಗ್ ವಿತ್ ಅಕಾಡೆಮಿಕ್ ಟ್ರೈನಿಂಗ್ ಎಲ್ಲಾನು ಇನ್ಕ್ಲೂಸ್ ಮಾಡಬೇಕಾಗುತ್ತೆ. ಸೊ ಇದು ಒಂದು ಪ್ರತಿ ವರ್ಷ ನಡೀಬೇಕಾಗಿರುವಂತಹ ಒಂದು ಶೃಂಗಸಭೆಯಾಗಿ, ಒಂದು ಆನ್ಯುವಲ್ ಸಮಿಟ್ ಆಗಿ ಲಾಂಚ್ ಆಗ್ತಾ ಇದೆ. ಪ್ರತಿ ವರ್ಷ ಇದ್ರದ್ದು ಒಬ್ಜೆಕ್ಟಿವ್ಸ್ ನ ಮೆಜರ್ ಮಾಡ್ತಾ ಬರ್ತೀವಿ, ರಿಸಲ್ಟ್ಸ್ ನ ಮೆಜರ್ ಮಾಡ್ತಾ ಬರ್ತೀವಿ. ಜನರ ಮೇಲೆ ಇದರ ಒಂದು ಇಂಪ್ಯಾಕ್ಟ್ ಏನಿದೆ, ಇದರ ಪರಿಣಾಮ ಏನಿದೆ ಅಂತ ಕೂಡ ನೋಡ್ಕೊಂಡ್ ಬರ್ತೀವಿ. ಸರ್ಕಾರ, ಉದ್ಯಮ ಕೈಗಾರಿಕೆಗಳು, ಇಂಡಸ್ಟ್ರೀಸು, ಅಕಾಡೆಮಿಯಾ, ಕಾಲೇಜಸ್, ಯೂನಿವರ್ಸಿಟೀಸು, ಜೊತೆಗೆ ಹಲವಾರು NGOಗಳಿದೆ, ಎಲ್ಲರೂ ಒಟ್ಟಿಗೆ ಬಂದು ಹೇಗೆ ನಾವು ನಾಳೆ ಬೇಕಾಗಿರುವಂತಹ ಪ್ರತಿಭೆಗಳನ್ನ, tomorrow's skills, how do we identify and address it today. ಅದೇ ರೀತಿ ಯುವಕರು, ಮಹಿಳೆಯರು, ಬರೀ ನಗರದಲ್ಲಿರೋಲ್ಲ, ಹಳ್ಳಿಗಳಲ್ಲಿರೋರು ಎಲ್ಲರಿಗೂ ಟಾರ್ಗೆಟ್ ಮಾಡಿ ಹೇಗೆ ಫೋಕಸ್ಡ್ ಸ್ಕಿಲ್ ಡೆವಲಪ್ಮೆಂಟ್ ರಿಲೇಟೆಡ್ ಇನಿಷಿಯೇಟಿವ್ಸ್, ಕೋರ್ಸಸ್, ಟ್ರೈನಿಂಗ್, ಕೊಲಾಬರೇಟಿವ್ ಆಪರ್ಚುನಿಟೀಸ್ ಕೊಡ್ಬೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಎಮರ್ಜಿಂಗ್ ಟೆಕ್ನಾಲಜೀಸ್ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಬೆಂಗಳೂರು ಟೆಕ್ ಸಮಿಟ್ ಅಲ್ಲಿ ಅದ್ರ ಬಗ್ಗೆ ಡೀಟೇಲ್ಡ್ ಕಾನ್ವರ್ಸೇಷನ್ಸ್ ನಡೆಯುತ್ತೆ. ಬಟ್ ಆದ್ರೆ ಅದ್ರ ಬಗ್ಗೆ ಎಲ್ಲರಿಗೂ ತಿಳುವಳಿಕೆ ಇದೆಯಾ? ಅದನ್ನ ಉಪಯೋಗಿಸ್ಕೊಂಡು bespoke, tailored, exclusive ಕೋಚಿಂಗ್ ಆಪರ್ಚುನಿಟೀಸ್, ಟ್ರೈನಿಂಗ್ ಆಪರ್ಚುನಿಟೀಸ್ ಹೇಗೆ ನೀಡಬಹುದು, ಮತ್ತೆ ಕರ್ನಾಟಕದಲ್ಲಿರುವಂತಹ ಈ ಒಂದು ಪ್ರತಿಭೆ ಏನಿದೆ, ಕರ್ನಾಟಕದಲ್ಲಿ ಟ್ಯಾಲೆಂಟ್ ಏನಿದೆ, ITBTಗೆ ಕರ್ನಾಟಕ ಎಲ್ಲರಿಗೂ ಗೊತ್ತಿರೋದೇ ವಿಶ್ವದಲ್ಲಿ ನಂಬರ್ 1. ಬಟ್ ITBT ಮಾತ್ರ ಅಲ್ಲ, ಸರ್ವಿಸಸ್ ಸೆಕ್ಟರ್, ಅಗ್ರಿಕಲ್ಚರ್ ಸೆಕ್ಟರ್, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಟೆಕ್ನಿಕಲ್ ಅಂಡ್ ಲ್ಯಾಬೊರೇಟರೀಸ್, ಈ ರೀತಿ ಹಲವಾರು ಕಡೆನೂ ಕರ್ನಾಟಕ ನಂಬರ್ 1 ಆಗಿ ಬರಬಹುದು. ಕರ್ನಾಟಕದಲ್ಲಿರುವಂತಹ ಟ್ಯಾಲೆಂಟ್ ಅನ್ನ ವಿಶ್ವಕ್ಕೆ ಹೇಗೆ ನಾವು ಪ್ರಸ್ತುತಪಡಿಸಬಹುದು, ಇವೆಲ್ಲವನ್ನು ನಮ್ಮ ಬೆಂಗಳೂರು ಸ್ಕಿಲ್ ಸಮಿಟ್ ಅಲ್ಲಿ, ಬೆಂಗಳೂರು ಕೌಶಲ್ಯ ಶೃಂಗಸಭೆಯಲ್ಲಿ ನಾವು ಒಟ್ಟುಗೂಡಿ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿ ಹಲವಾರು ಇನಿಷಿಯೇಟಿವ್ಸ್ ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಬಂದಿದ್ದೀವಿ. ಸೊ ಸರ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿ ಆಪರ್ಚುನಿಟಿ. We look forward to making this a very successful annual event. Thank you. ನಮಸ್ಕಾರ.